ವಿಜಯಪುರದಲ್ಲಿ ಪ್ರಾಬಲ್ಯ ಮತ್ತು ಪ್ರತಿಷ್ಠೆ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಇಬ್ಬರು ಸಚಿವರ ಮಧ್ಯೆ ನೀನಾ ನಾನಾ ಜಟಾಪಟಿ ನಡೀತಾ ಇದೆ. ವಿಜಯಪುರದಲ್ಲಿ ಒಂದು ಪ್ರತಿಷ್ಠೆಯ ಪಾಲಿಟಿಕ್ಸ್ ಜೊತೆಗೆ ಪ್ರಾಬಲ್ಯದ ಪಾಲಿಟಿಕ್ಸ್ ನಡೀತಾ ಇದೆ. ಇಬ್ಬರು ಸಚಿವರ ಮಧ್ಯೆ ನೀನಾ ನಾನಾ ಜಟಾಪಟಿ ನಡೀತಾ ಇದೆ. ಎಂಬಿ ಪಾಟೀಲ್ ವರ್ಸಸ್ ಶಿವಾನಂದ ಪಾಟೀಲ್ ಇಬ್ಬರ ನಡುವೆ ವಾರ್ ಜೋರಾಗಿದೆ. ಸಿದ್ದು ಸಂಪುಟದ ಇಬ್ಬರೂ ಸಚಿವರ ಮಧ್ಯೆ ಕಿತ್ತಾಟ. ಇಬ್ಬರ ಜಟಾಪಟಿಯಲ್ಲಿ ಮೂರನೆಯವರಿಗೆ ಲಾಭ ಆಗುತ್ತಾ? ಸಿಎಂ ವಿಜಯಪುರ ಪ್ರವಾಸದ ವೇಳೆ ಶಕ್ತಿ ಪ್ರದರ್ಶನ. ವಿಜಯಪುರ ಜಿಲ್ಲೆ ಇನ್ನೊಬ್ಬರಿಗೆ ಮಂತ್ರಿ ಪಟ್ಟ ಫಿಕ್ಸ್. ಹಾಗಾದ್ರೆ ಇಂಡಿ ಶಾಸಕ ಯಶವಂತ ಗೌಡ ಪಾಟೀಲ್ಗೆ ಸಚಿವ ಸ್ಥಾನ ಸಿಗತ್ತಾ? ಕ್ಯಾಬಿನೆಟ್ ಸರ್ಜರಿ. ಶಿವಾನಂದ ಪಾಟೀಲ್ಗೆ ಶಾಕ್. ಶಿವಾನಂದ ಪಾಟೀಲ್ ಖಾತೆ ಬದಲಾವಣೆ ಆಗ್ಲಿದ್ಯಾ? ಹಾಗಾದ್ರೆ ವಿಜಯಪುರದಲ್ಲಿ ಪಂಚಮಸಾಲಿ ಸಮುದಾಯದ ಪ್ರಾಬಲ್ಯ, ಹೀಗಾಗಿ ಸಮುದಾಯದ ನಾಯಕರಿಗೆ ಸಚಿವ ಸ್ಥಾನವನ್ನ ನೀಡಿ. ವಿಜಯಪುರದಲ್ಲಿ ಪ್ರಾಬಲ್ಯ ಮತ್ತು ಪ್ರತಿಷ್ಠೆ ಪಾಲಿಟಿಕ್ಸ್ ವಾರ್ ನಡೀತಾ ಇದೆ. ಇಬ್ಬರು ಸಚಿವರ ನಡುವೆ ನಾನಾ ನೀನಾ ಫೈಟ್ ಕೂಡ ಜೋರಾಗಿ ನಡೀತಾ ಇದೆ. ಮುಖ್ಯವಾಗಿ ಈಗ ಒಂದು ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇದರ ನಡುವೆ ವಿಜಯಪುರದಲ್ಲೂ ಅಷ್ಟೇ ನಾನಾ ನೀನಾ ಫೈಟ್ ನಡೀತಾ ಇದೆ. ಜಟಾಪಟಿಯನ್ನ ಮಾಡ್ತಾ ಇದ್ದಾರೆ. ಇಬ್ಬರ ಜಟಾಪಟಿಯಿಂದ ಮೂರನೆಯವರಿಗೆ ಲಾಭ ಆಗುತ್ತಾ? ಯಾಕೆಂತಂದ್ರೆ ಸಿಎಂ ವಿಜಯಪುರ ಪ್ರವಾಸದ ವೇಳೆಯೂ ಕೂಡ ಬಹಳ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ದೊಡ್ಡದಾಗಿದೆ. ಇನ್ನು ವಿಜಯಪುರ ಕೂಡ ಇದರಿಂದ ಹೊರತಾಗಿಲ್ಲ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಏನಂದ್ರೆ ಇವತ್ತು ವಿಜಯಪುರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರವಾಸ ಏನಾದ್ರೆ ಅಲ್ಲಿ ಒಂದು ರಾಜಕೀಯವಾಗಿ ತೀವ್ರ ಒಂದು ಚರ್ಚೆ ನಡೆಯುತ್ತದೆ. ಯಾಕಂದ್ರೆ ಈಗಾಗಲೇ ಅಲ್ಲಿ ಎಂಬಿ ಪಾಟೀಲ್ ಇದ್ದಾರೆ ಮತ್ತು ಶಿವಾನಂದ ಪಾಟೀಲ್ ಇದ್ದಾರೆ. ಇದ್ರ ಜೊತೆಗೆ ಇಂಡಿ ಶಾಸಕರಾದಂತ ಯಶವಂತಗೌಡ ಪಾಟೀಲ್ ಸಹ ಅವರು ಒಂದು ಆಕಾಂಕ್ಷೆ ಹಿನ್ನೆಲೆ ಅವ್ರಿಗೂ ಒಂದು ಸಚಿವ ಸ್ಥಾನ ನೀಡಬೇಕೆಂಬುದು ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಜೊತೆಗೆ ಈ ಸಚಿವ ಸಂಪುಟ ವಿಸ್ತರಣೆ ಆದರೆ ಶಿವಾನಂದ ಪಾಟೀಲ್ ಈಗಾಗಲೇ ಒಂದು ಸಕ್ರಿಯ ಸಚಿವರಿದ್ದಾರೆ. ಸಕ್ರಿಯ ಸಚಿವ ಹಿನ್ನೆಲೆ ಸಚಿವ ಸ್ಥಾನ ಅಂದ್ರೆ ಈ ಖಾತೆ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸಕ್ರಿಯ ಸಚಿವರಾಗಿ ಅವರು ಸೂಕ್ತ ಕಾರ್ಯನಿರ್ವಹಿಸಲೆಂಬ ಮಾಹಿತಿ ಇದೆ. ಯಾಕಂದ್ರೆ ಇಲ್ಲಿ ಕಬ್ಬು ಬೆಳೆಗಾರ ಹೋರಾಟ ಇರಬಹುದು, ಬೆಳಗಾವಿಯಲ್ಲಿ ನಡೆಯುವಂತ ಕಬ್ಬು ಬೆಳೆ ಹೋರಾಟ ಇರಬಹುದು, ಇವು ಸರಿಯಾಗಿ ಸ್ಪಂದನೆ ಮಾಡಿಲ್ಲ, ಸರಿಯಾಗಿ ರೈತರ ಜೊತೆ ಅವರಿಗೆ ಚರ್ಚೆ ಮಾಡಲು ವಿಫಲವಾಗಿದ್ದಾರೆ ಎಂಬ ಮಾತು ಸಹ ಕೇಳಿ ಬರ್ತದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಅದರ ಜೊತೆಗೆ ಹಾವೇರಿ ಉಸ್ತುವಾರಿ ಸಚಿವರು ಇದ್ದಾರೆ. ಹಾವೇರಿ ಉಸ್ತುವಾರಿ ಸಚಿವರು ಸಹ ಬದಲಾವಣೆ ಆಗ್ಬೇಕಂತ ಮಾತು ಕೇಳಿ ಬರ್ತಾ ಇದೆ. ಈ ಮಧ್ಯೆ ಈಗ ಎಂಬಿ ಪಾಟೀಲ್ ಸಹ ಅವರು ಈ ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ತಮ್ಮ ಪ್ರಭಾವ ತೋರಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ. ಎಂಬಿ ಪಾಟೀಲ್ ಮತ್ತು ಶಿವಾನಂದ ಪಾಟೀಲ್ ಒಬ್ರು ಒಂದೇ ಪಕ್ಷದಲ್ಲಿದ್ರು ಸಹ ದಾಯಾದಿಗಳಂತೆ ಕಲಹ ಮಾಡುತ್ತಾ ಇರುತ್ತಾರೆ. ಅದು ತೋರಿಕೆಗೆ ಮಾತ್ರ ಅವರು ನಾವೆಲ್ಲ ಒಳ್ಳೆಯವರಾಗಿದ್ದೀರಿ ಅಂತ ತೋರಿಸ್ತಾರೆ. ಆದ್ರೆ ಒಳಗೆ ಮುಸುಕಿನ ಗುದ್ದಾಟ ಮಾತ್ರ ಇದ್ದೇ ಇರುತ್ತದೆ. ಇದೊಂದು ಬಿಜಾಪುರ ರಾಜಕೀಯದಲ್ಲಿ ಯಾವಾಗ್ಲೂ ಇದು ನಡೆದುಕೊಂಡು ಬಂದಿದೆ. ಈಗೇನು ಸಿದ್ದರಾಮಯ್ಯ ಅವರು ಆಗಮಿಸಿದ ಹಿನ್ನೆಲೆಯಲ್ಲಿ ಅವರ ಒಂದು ಶಕ್ತಿ ಪ್ರದರ್ಶನ ಮತ್ತು ತಮ್ಮ ಪ್ರಾಬಲ್ಯ ಪ್ರತಿಷ್ಠೆಗಾಗಿ ಅವರ ಮುಂದೆ ತೋರ್ಪಡಿಸುವಂತ ಕೆಲಸ ಮಾಡ್ತಾ ಇದೆ. ಈ ಮಧ್ಯೆ ಇಂಡಿ ಶಾಸಕರಾಗಿರುವಂತಹ ಯಶವಂತಗೌಡ ಪಾಟೀಲ್ ಸಹ ನಾನು ಆಕಾಂಕ್ಷೆ ಈ ಬಾರಿ ನಮಗೂ ಸಚಿವ ಸ್ಥಾನ ನೀಡಬೇಕೆಂದು ಅವರು ಸಹ ಒಂದು ಮನವಿ ಮಾಡಿದ್ದಾರೆ. ಯಾಕಂದ್ರೆ ವಿಜಯಪುರದಲ್ಲಿ 8 ಮತಕ್ಷೇತ್ರ, ಈ 8 ಮತಕ್ಷೇತ್ರದಲ್ಲಿ 4 ಮತಕ್ಷೇತ್ರದಲ್ಲಿ ಲಿಂಗಾಯತ ಪ್ರಾಬಲ್ಯ ಹೆಚ್ಚಾಗಿದೆ. ಲಿಂಗಾಯತ ಪ್ರಾಬಲ್ಯದಲ್ಲಿ ಪಂಚಮಶಾಲಿ ಮತ್ತು ಈ ಬನಿಜಿಗ ಅವರ ಈ ಪ್ರಾಬಲ್ಯ ಇರುವುದರಿಂದ 4 ಕಡೆ ಈಗಾಗಲೇ ನೀವು ಲಿಂಗಾಯತ ಕೋಟದಲ್ಲಿ ಚಿಕ್ಕಿರುವಂತ ಒಂದು ಕಾಯ್ದೆ ಅಂದ್ರೆ ಶಿವಾನಂದ ಪಾಟೀಲ್ಗೆ ಅಷ್ಟೇ. ಇನ್ನೊಂದು ಲಿಂಗಾಯತ ಕೋಟಾದಲ್ಲಿ ಕೊಡಬೇಕೆಂಬುದು ಒತ್ತಾಯ ಕೂಗು ಕೇಳಿ ಬರ್ತಾ ಇದೆ. ಈ ನೆಲೆಯಲ್ಲಿ ಇಂದು ಸಿದ್ದರಾಮಯ್ಯ ಸಹ ಮನವಿ ಮಾಡುವಂತ ಸಾಧ್ಯತೆ ಇದೆ. ಇದು ಎಲ್ಲ ರಾಜಕೀಯವಾಗಿ ಒಂದು ಬೆಳವಣಿಗೆ ಆಗ್ತಾ ಇದೆ. ಇದು ಯಾವ ರೀತಿ ಬೆಳವಣಿಗೆ ತೆಗೆದುಕೊಳ್ಳುತ್ತದೆ ಎಂಬುದು ಮಾತ್ರ ಕಾಯ್ದು ನೋಡಬೇಕಾಗಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.